ಸಲ್ಲಿಸಬೇಕು. ಈಗಾಗಲೇ ನಮ್ಮ ಅತಿಥಿಗಳೆಲ್ಲ ಆಗಮಿಸಿದ್ದಾರೆ. ಗಿರೀಶ್ ಆಳ್ವ ಮೋಹನ್ ಅವರು ಕೂಡ ಇದ್ದಾರೆ, ನಮ್ಮೊಟ್ಟಿಗೆ ಜಗದೀಶ್ ಆಳ್ವ ಕುವೇತ ಬೇಲವರು ಇದ್ದಾರೆ, ಮಾಧ್ಯಮದ ಒಂದು ಅನ್ಸರಿಗಳು ನಮ್ಮೊಟ್ಟಿಗೆ ಇದ್ದಾರೆ. ಹಾಗೆ ಎಲ್ಲರೂ ಕೂಡ ಉಪಸ್ಥಿತರಿದ್ದೀರಿ. ಬಂದಿರುವಂತಹ ಎಲ್ಲರೂ ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡಿಕೊಡುತ್ತಾ ಈಗ ಒಂದು 5 ನಿಮಿಷದಲ್ಲಿ ನಮ್ಮ ಉದ್ಘಾಟನಾ ಕಾರ್ಯಕ್ರಮ ಆರಂಭಗೊಳ್ಳಲಿಕ್ಕಿದೆ. ಕಬಡ್ಡಿ ಪಂದ್ಯಾಟಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸಿದ್ದೇವೆ. ಬಂದಿರುವಂಥ ಎಲ್ಲ ನಮ್ಮ ಪ್ರೀತಿಯ ಕ್ರೀಡಾಪಟು ವಿದ್ಯಾರ್ಥಿಗಳನ್ನು ಹಾಗೆ ಎಲ್ಲ ಬಂಧುಗಳನ್ನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಡ್ತಾ ಈ ದಿವಸದ ಕಾರ್ಯಕ್ರಮಕ್ಕೆ ನಮ್ಮ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶ್ರೀಯುತ HR ಈಶ್ವರ್ ಸರ್ ಅವರು ಆಗಮಿಸಿದ್ದಾರೆ. ತಮ್ಮನ್ನು ವೇದಿಕೆಗೆ ಅತ್ಯಂತ ಗೌರವಪೂರ್ವಕ ಬರಮಾಡಿಕೊಡ್ತಿದ್ದೇವೆ. ವಿದ್ಯಾರತ್ನ ವಿದ್ಯಾಸಂಸ್ಥೆಯ ಅಧ್ಯಕ್ಷರು, ಈ ದಿವಸದ ಕಾರ್ಯಕ್ರಮ ನಡೆಸಿಕೊಡುವಂಥ ಸಂಸ್ಥೆಯ ಸಂಚಾಲಕರಾಗಿರುವಂಥ ಶ್ರೀಯುತ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರು ವೇದಿಕೆಗೆ ಬರಬೇಕು. ತಮ್ಮನ್ನು ವೇದಿಕೆಗೆ ಅತ್ಯಂತ ಗೌರವಪೂರ್ವಕವಾಗಿ ನಾವು ಸ್ವಾಗತಿಸಿದ್ದೇವೆ. ಈ ಸಂಸ್ಥೆಯ ಕಾರ್ಯದರ್ಶಿಗಳು ಶ್ರೀಮತಿ ಸೌಮ್ಯ ಆರ್ ಶೆಟ್ಟಿ ಅವರು ಕೂಡ ವೇದಿಕೆಗೆ ಬರಬೇಕು. ತಮ್ಮನ್ನು ಕೂಡ ವೇದಿಕೆಗೆ ಬರಮಾಡಿಕೊಡ್ತಿದೆ. ಕೊಣಾಜೆ ಗ್ರಾಮ ಪಂಚಾಯಿತಿಯ ಪ್ರಥಮ ಪ್ರಜೆ ಶ್ರೀಮತಿ ಗೀತಾ ದಾಮೋದರ್ ಅವರು ಕೂಡ ವೇದಿಕೆಗೆ ಬರಬೇಕು. ತಮ್ಮನ್ನು ಕೂಡ ವೇದಿಕೆಗೆ ಗೌರವಪೂರ್ವಕವಾಗಿ ಬರಮಾಡಿಕೊಡ್ತಿದ್ದೇನೆ. ಭಾರತೀಯ ಜನತಾ ಪಕ್ಷದ ಉಳ್ಳಾಲ ಈ ತಾಲೂಕಿನ ಅಧ್ಯಕ್ಷರು ಶ್ರೀಯುತ ಜಗದೀಶ್ ಆಳ್ವ ಕುವೇತ ಬೇಲು, ತಮ್ಮನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ತಿದ್ದೇನೆ. ನರಿಂಗಾಣ ಕಂಬಳ ಸಮಿತಿಯ ಪ್ರಧಾನ ಸಂಚಾಲಕರು ಆತ್ಮೀಯರಾಗಿರುವಂಥ ಶ್ರೀಯುತ ಗಿರೀಶ್ ಆಳ್ವ ಮೋರ್ಲ ಇವರನ್ನು ಕೂಡ ವೇದಿಕೆಗೆ ಗೌರವಪೂರ್ವಕವಾಗಿ ಬರಮಾಡಿಕೊಳ್ತಿದೆ. ಲಿಲಿಪಾ ಎಸ್ ಮೇಡಮ್ ಅವರು ನಮ್ಮ ದೈಹಿಕ ಶಿಕ್ಷಣ ಪರಿವೀಕ್ಷಕರು, ಮಂಗಳೂರು ದಕ್ಷಿಣ ವಲಯದ ಲಿಲಿಪಾ ಎಸ್ ಮೇಡಮ್ ಅವರು ವೇದಿಕೆಗೆ ಬರಬೇಕು. ತಮ್ಮನ್ನು ವೇದಿಕೆಗೆ ಗೌರವಪೂರ್ವಕ ಬರಮಾಡಿಕೊಳ್ತಿದ್ದೇನೆ. ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಶ್ರೀಯುತ ತ್ಯಾಗಂ ಹರೇಕಾಳ್ ಅವರು ಕೂಡ ವೇದಿಕೆ ಬರಬೇಕು. ತಮ್ಮನ್ನು ಕೂಡ ವೇದಿಕೆ ಗೌರವಪೂರ್ವಕ ಬರಮಾಡಿಕೊಳ್ತೇನೆ. ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಮಂಗಳೂರು ದಕ್ಷಿಣ ವಲಯದ ಅಧ್ಯಕ್ಷರು ಶ್ರೀಯುತ ಶೇಖರ್ ಕಡ್ತಾಳ ಸರ್ ಅವರು ಕೂಡ ವೇದಿಕೆ ಬರಬೇಕು. ತಮ್ಮನ್ನು ಕೂಡ ವೇದಿಕೆ ಗೌರವಪೂರ್ವಕ ಬರಮಾಡಿಕೊಳ್ತೇವೆ. ವಿದ್ಯಾರತ್ನ ವಿದ್ಯಾಸಂಸ್ಥೆಯ ಮುಖ್ಯ ಶಿಕ್ಷಕರು ಶ್ರೀಮತಿ ನಯೀಮ್ ಹಮೀದ್ ಮೇಡಮ್ ಅವರು ಕೂಡ ವೇದಿಕೆ ಬರಬೇಕು. ತಮ್ಮನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ತಿದ್ದೇನೆ. ಉಳ್ಳಾಲ ತಾಲೂಕಿನ ಪ್ರೌಢಶಾಲಾ ವಿಭಾಗದ ನೋಡಲಾಗಿರುವಂಥ ಶ್ರೀಯುತ ರಾಜೀವ್ ನಾಯಕ್ ಸರ್ ಅವರು ಕೂಡ ವೇದಿಕೆ ಬರಬೇಕು. ತಮ್ಮನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ತಿದೆ. ಹಾಗೆ ಪ್ರಾಥಮಿಕ ವಿಭಾಗದ ನೋಡಲಾಗಿರುವಂಥ ಶ್ರೀಯುತ ರಾಧಾಕೃಷ್ಣ ರೈ ಅವರು ಕೂಡ ವೇದಿಕೆ ಬರಬೇಕು. ತಮ್ಮನ್ನು ಕೂಡ ವೇದಿಕೆಗೆ ಗೌರವಪೂರ್ವಕವಾಗಿ ಬರಮಾಡಿಕೊಳ್ತಿದ್ದೇನೆ. ಶಿಕ್ಷಕ ರಾಧಾಕೃಷ್ಣ ರೈ ಸರ್, ರಾಧಾಕೃಷ್ಣ ಸರ್ ಬನ್ನಿ. ರಾಧಾಕೃಷ್ಣ ಅವರು ದಯವಿಟ್ಟು ವೇದಿಕೆ ಬರಬೇಕು. ತಮ್ಮನ್ನು ವೇದಿಕೆ ಗೌರವಪೂರ್ವಕ ಬರಮಾಡಿಕೊಳ್ತಿದೆ. ಎಲ್ಲ ಮಾಧ್ಯಮದ ಬಂಧುಗಳು ನಮ್ಮೊಟ್ಟಿಗೆ ಇದ್ದೀರಿ. ಹಾಗೆ ಎಲ್ಲ ವಿಭಾಗಗಳ ಹೋಬಳಿಯ ನೋಡಲುಗಳು ನಮ್ಮೊಟ್ಟಿಗೆ ಇದ್ದೀರಿ. ತಮ್ಮನ್ನು ಕೂಡ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುತ್ತಾ ನಾಡಗೀತೆಯೊಂದಿಗೆ ಈ ದಿವಸದ ಕಾರ್ಯಕ್ರಮವನ್ನು ಆರಂಭಿಸಬೇಕಂತ ವಿನಂತಿಸಿದ್ದೇನೆ. ವಿದ್ಯಾರತ್ನ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು. ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ, ಜಯ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಜಯ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನು ಜಾತೆ, ಜಯ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ, ಜಯ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ. ಶಂಕರ ರಮಣುಜ ವಿದ್ಯಾರಣ್ಯ, ಬಸವೇಶ್ವರರಿಹ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಣಿಪತಿ ಚನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ, ಜಯ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ.
ವಲ್ಲಭ ಹೊಯ್ಸಳರಾಡಿದ ನಾಡೆ ಡಂಕಣ ಜಕನರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಬಾರಸಿಕ ಜೈನರುದ್ಯಾನ ಜನಗಣ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಮತ್ತು ಮೌನವಾಗಿರಬೇಕು. ಒಂದು ಗೌರವಪೂರ್ವಕ ಸ್ವಾಗತ ಮಾಡಿಕೊಡುತ್ತಾ ನಮ್ಮ ಪುರುಷೋತ್ತಮ ಅವರು, ವಿಶ್ವಮಂಗಳ ವಿದ್ಯಾಸಂಸ್ಥೆಯ ಪುರುಷೋತ್ತಮ ಅವರು ನಮ್ಮ ಉಳ್ಳಳ ಈ ಭಾಗದ ಪ್ರಾಥಮಿಕ ವಿಭಾಗದ ನೋಡಲು ಕೂಡ ಆಗಿರ್ತಾರೆ. ತಾವು ದಯವಿಟ್ಟು ವೇದಿಕೆಗೆ ಬರಬೇಕು. ತಮ್ಮನ್ನು ವೇದಿಕೆಗೆ ಗೌರವಪೂರ್ವಕವಾಗಿ ನಾವು ಸ್ವಾಗತಿಸಿದ್ದೇವೆ. ಈ ಒಂದು ಕಾರ್ಯಕ್ರಮ ಬಹುಶಃ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಹೋಬಳಿ ಮಟ್ಟದಿಂದ ಆನಂತರ ನಾವು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ಈಗ ರಾಷ್ಟ್ರ ಮಟ್ಟದ ಪಂದ್ಯಾಟಗಳೆಲ್ಲ ನಡೀತಿರ್ತವೆ. ಈ ಪಂದ್ಯಾಟ ನಡೀಬೇಕಿದ್ರೆ ಶಾಲೆಗಳನ್ನು ನಾವು ಒಂದೊಂದು ಶಾಲೆಯನ್ನು ನಾವು ಹಾಕಿಕೊಡ್ತೇವೆ. ಬಹುಶಃ ಇಲಾಖೆಯಿಂದ ಎಲ್ಲ ಶಾಲೆಗಳಿಗೆ ನೀವು ಪಂದ್ಯಾಟ ಮಾಡಬೇಕಂತ ಹೇಳುವಾಗ ನಮ್ಮ ವಿದ್ಯಾರತ್ನ ವಿದ್ಯಾಸಂಸ್ಥೆಯ ಅಧ್ಯಕ್ಷರು ಸನ್ಮಾನ್ಯ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟಿ ಇವರಲ್ಲಿ ಕೇಳಿಕೊಂಡಾಗ ಬಹುಶಃ ಅವರು ಎಲ್ಲ ಪಂದ್ಯಾಟವನ್ನು ಮಾಡುವಾಗ ತಕ್ಷಣ ಒಪ್ಪಿಕೊಳ್ತಾರೆ. ಈ ಸಾರಿ ಸ್ವಲ್ಪ ಬೇರೆ ಒಂದು ಕಾರ್ಯಕ್ರಮ ಉಂಟು, ದೊಡ್ಡ ಕಾರ್ಯಕ್ರಮ ಕೊಡಿ ಅಂತ ಹೇಳಿದ್ರು. ಅದು ನಾವು ತಾಲೂಕು ಮಟ್ಟ ಅಂತ ಹೇಳುವಾಗ ಅವರಿಗೆ ಸಣ್ಣದಾಯ್ತು ಅಂತ ಕಾಣ್ತದೆ. ಬರುವ ವರ್ಷಕ್ಕೆ ಇನ್ನು ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ. ಬಹಳ ಸಂತೋಷದಿಂದ ಒಪ್ಪಿಕೊಂಡು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಉತ್ತಮ ಬೆಡ್ಡಿನ ವ್ಯವಸ್ಥೆಗಳಿರ್ಬೋದು, ಈ ರೀತಿಯ ಒಂದು ಕಾರ್ಯಕ್ರಮಗಳಿರ್ಬೋದು, ಎಲ್ಲವನ್ನು ಕೂಡ ಉತ್ತಮ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಬಹುಶಃ ಅವರು ಬೇರೆ ಬೇರೆ ರಾಜಕೀಯ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತುಂಬ ಬ್ಯುಸಿಯಾಗಿ, ನಾವು ಯಾವಾಗ ಫೋನ್ ಮಾಡೋದು ನಾನು ಬೆಂಗಳೂರಲ್ಲಿದ್ದೇನೆ ಅಂದರೆ ತಮ್ಮ ಕೆಲಸದಲ್ಲಿ ತುಂಬ ಬ್ಯುಸಿಯಾಗಿರ್ತಾರೆ. ಅದರೊಟ್ಟಿಗೆ ನಮ್ಮ ಈ ಕಾರ್ಯಕ್ರಮದ ನಿನ್ನೆಯಿಂದ ಬಹುಶಃ ಒಂದು ನಿಮಿಷ ಕೂಡ ಇಲ್ಲಿ ಬಾಕಿ ಇರಲಿಲ್ಲ. ಅವರೇ ಇದ್ದರು, ಶಾಲೆ ಶಿಕ್ಷಕರಿದ್ದರೆ ಇಲ್ಲ ಗೊತ್ತಿಲ್ಲ, ಸಂಪೂರ್ಣವಾಗಿ ಬೆಳಿಗ್ಗೆ ಬೇಗ ಕೂಡ ಬಂದಿದ್ದಾರೆ. ನಿನ್ನೆ ರಾತ್ರಿ ಹೋಗೋ ಕೂಡ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಹೋದಂಥ ರವೀಂದ್ರ ಕೆ ಉಳಿದೊಟ್ಟು ಸರ್ ಅವರು ಬಂದಿರುವಂಥ ಎಲ್ಲರನ್ನು ಕೂಡ ಸ್ವಾಗತಿಸಬೇಕು. ಹಾಗೆ ತಮ್ಮ ಸಂಸ್ಥೆಯ ವಿಚಾರಗಳನ್ನು ಮಂಡಿಸಬೇಕಂತ ವಿನಂತಿ. ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ, ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮಂಗಳೂರು ದಕ್ಷಿಣ ವಲಯ ಮತ್ತು ನಮ್ಮ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರಳಕಟ್ಟೆ ಇದರ ಸಂಯುಕ್ತ ಆಶ್ರಯದಲ್ಲಿ 14 ಮತ್ತು 17ರ ವಯೋಮಿತಿಯ ಬಾಲಕ ಬಾಲಕಿಯರ ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾಟ 2025. ಬಹಳ ಮುಖ್ಯವಾಗಿ ನಮ್ಮ ಶಿಕ್ಷಣ ಇಲಾಖೆಯಿಂದ ಸರ್ಕಾರದ ಸೂಚನೆ ಮೇರೆಗೆ ಬೇರೆ ಬೇರೆ ಕಾರ್ಯಕ್ರಮಗಳು ಆಗುವಂಥದ್ದನ್ನು ನಾವು ನೋಡ್ತೀವಿ. ಅದರಲ್ಲೂ ಬಹಳ ವಿಶೇಷವಾಗಿ ನಮ್ಮ ಈಗಿನ ಮಕ್ಕಳಿಗೆ ಅವರ ವ್ಯಕ್ತಿತ್ವ ವಿಕಸನಕ್ಕೆ ಬೇಕಾದಂತಹ ಬೇರೆ ಬೇರೆ ರೀತಿಯಲ್ಲಿ, ಅದು ಕ್ರೀಡೆ ಆಗಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿರುವ ಸಂದರ್ಭದಲ್ಲಿ ಅದು ಪ್ರತಿಭಾ ಕಾರಂಜಿ ಇರ್ಬೋದು, ಈ ರೀತಿಯಾದ ಕ್ರೀಡಾಕೂಟಗಳು ಕೂಡ ಆಗುವಂಥದ್ದನ್ನು ನಾವು ನೋಡ್ತೀವಿ. ಇವತ್ತು ತಾಲೂಕು ಮಟ್ಟದ ಒಂದು ಕಬಡ್ಡಿ ಪಂದ್ಯಾಟ ಆಗುವಂಥದ್ದು ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಈ ಒಳಾಂಗಣ ಕ್ರೀಡಾಂಗಣದಲ್ಲಿ ಆಗಲಿಕ್ಕಿದೆ. ಈಗಾಗಲೇ ನಮ್ಮೆಲ್ಲ ಗಣ್ಯರು ಬಂದು ಇಲ್ಲಿ ಸೇರಿಕೊಂಡಿದ್ದಾರೆ. ನಾವು ವಿದ್ಯಾರತ್ನ ವಿದ್ಯಾಸಂಸ್ಥೆ ಕಳೆದ 25 ವರ್ಷಗಳಲ್ಲಿ ನಾವು ಬೇರೆ ಬೇರೆ ರೀತಿಯಾದ ಕೆಲಸ ಕಾರ್ಯಗಳನ್ನು ಮಾಡುತ್ತಿರುವಂಥ ಸಂದರ್ಭದಲ್ಲಿ ನಮ್ಮ ಶಿಕ್ಷಣ ಇಲಾಖೆಯು ಕೂಡ ನಮಗೆಲ್ಲ ರೀತಿಯಾದ ಸಹಕಾರವನ್ನು ಕೂಡ ಕೊಡ್ತಾ ಇದೆ. ನಾನು ಶಿಕ್ಷಣ ಇಲಾಖೆಯ ನಮ್ಮ ಗೌರವಾನ್ವಿತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಂಗಳೂರು ದಕ್ಷಿಣ ವಲಯ ಈಶ್ವರ್ HR ಅವರು ಯಾವತ್ತೂ ಕೂಡ ನಮ್ಮ ಶಾಲೆಗಳ ಅದು ಚಟುವಟಿಕೆ ಇರಬಹುದು ಅಥವಾ ಶೈಕ್ಷಣಿಕೆಗೆ ಸಂಬಂಧಪಟ್ಟಂಥ ಯಾವುದೇ ವಿಚಾರಗಳು ಬಂದಾಗ ಒಂದು ತುಂಬುವುದಾದ ಸಹಕಾರವನ್ನು ಕೊಡ್ತಕ್ಕಂಥ ಒಬ್ಬ ಒಳ್ಳೆಯ ದಕ್ಷ ಅಧಿಕಾರಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ HR ಈಶ್ವರ್ ಅವರು ನಿನ್ನೆ ನಾನು ಫೋನ್ ಮಾಡಿದ ತಕ್ಷಣ ಸರ್ ನಾನು ಆ ಟೈಮಿಗೆ ಸರಿಯಾಗಿ ಬರ್ತೇನೆ ಅಂತ ಹೇಳಿದ್ರೆ ಸಮಯಕ್ಕೆ ಸರಿಯಾಗಿ ಇವತ್ತು ನಮ್ಮ ಜೊತೆ ಬಂದು ಸೇರಿಕೊಂಡಿದ್ದಾರೆ. ನಾನು ಭಾಳ ಆತ್ಮೀಯವಾಗಿ ಅವರನ್ನು ಈ ಸಂದರ್ಭದಲ್ಲಿ ನಾನು ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಮತ್ತು ಇಲ್ಲಿ ಸೇರ್ತಕ್ಕಂಥ ಎಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಅದೇ ರೀತಿ ನಮ್ಮೆಲ್ಲರ ಆತ್ಮೀಯರು
ಸಾಮಾಜಿಕ, ಧಾರ್ಮಿಕ, ರಾಜಕೀಯ ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡ್ತಿರ್ತಕ್ಕಂಥ ನಮ್ಮ ಜಗದೀಶ್ ಆಳ್ವ ಕೋಯ್ತಬೆಲ್ರವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ಭಾಳ ಪ್ರೀತಿಯಿಂದ ಸ್ವಾಗತಿಸಿದ್ದೇನೆ. ಅದೇ ರೀತಿ ನನ್ನ ಭಾಳ ಆತ್ಮೀಯರು ಗಿರೀಶ ಯುವ ಉದ್ಯಮಿ, ಭಾಳಷ್ಟು ಕಂಬಳ ಕಾರ್ಯಗಳನ್ನು ಯಶಸ್ವಿಯಾಗಿ ನಡೆಸ್ತಿರುವಂಥ ಗಿರೀಶ್ ಆಳ್ವ ಮೋರ್ಲ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಅದರ ಜೊತೆಗೆ ನಮ್ಮ ಕಾರ್ಯಕ್ರಮ ನಡೆಯುವಂಥದ್ದು ಈ ಕೊಣಜೆಯ ಈ ಭಾಗದಲ್ಲಿ, ಈ ಗ್ರಾಮ ಪಂಚಾಯತಿನ ಅಥವಾ ಈ ಗ್ರಾಮದ ಪ್ರಥಮ ಪ್ರಜೆ, ಈ ಪಂಚಾಯತಿನ ಅಧ್ಯಕ್ಷೆ ಗೀತಾ ದಾಮೋದರ್ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ದೈಹಿಕ ಶಿಕ್ಷಣ ಪರಿವೀಕ್ಷಕರು ನಮ್ಮೆಲ್ಲರ ಆತ್ಮೀಯರಾಗಿ ಈ ಒಂದು ಎಲ್ಲ ಕಾರ್ಯಕ್ರಮವನ್ನು ಶಿಕ್ಷಣ ಇಲಾಖೆ ನಡೆತಕ್ಕಂಥ ಕಾರ್ಯಕ್ರಮ ಭಾಳ ಉತ್ಸಾಹದಿಂದ ನಡೆಸಲಿಕ್ಕೆ ಪ್ರೇರೇಪಣೆ ಕೊಡತಕ್ಕಂಥ ಲಿಲ್ಲಿ ಪಾಯಸ್ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಒಂದು ದೈಹಿಕ ಶಿಕ್ಷಕರ ಸಂಘದ ರಾಜ್ಯ ಕಾರ್ಯದರ್ಶಿ ಆಗಿರತಕ್ಕಂಥ ನಮ್ಮ ತ್ಯಾಗಂ ಅರೇಕಲ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ದೈಹಿಕ ಶಿಕ್ಷಕರ ಸಂಘ ಮಂಗಳೂರು ದಕ್ಷಿಣ ಮೋಹನ್ ಸಿರ್ಲಾಲ್ ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಉಳ್ಳಾಲ ವಲಯ ಪ್ರೌಢಶಾಲಾ ವಿಭಾಗದ ನೋಡಲ್ ಅಧಿಕಾರಿ ಆಗಿರತಕ್ಕಂಥ ರಾಜೀವ್ ನಾಯ್ಕ್ ಅವರಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಶೇಖರ್ ಕಡ್ತಲ ಅಧ್ಯಕ್ಷರು ದೈಹಿಕ ಶಿಕ್ಷಕರ ಸಂಘ ಮಂಗಳೂರು ತಾಲೂಕು, ಇವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಹುಲ್ಲಾಲ ಹೋಬಳಿಯ ಪ್ರಾಥಮಿಕ ಇದರ ನೋಡಲ್ ಅಧಿಕಾರಿ ರಾಧಾಕೃಷ್ಣ ರೈ ಅವರಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಉಳ್ಳಾಲ ಹೋಬಳಿಯ ಪ್ರಾಥಮಿಕ ವಿಭಾಗ ನೋಡಲಾದಂಥ ಪುರುಷೋತ್ತಮ ಅವರಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲರನ್ನು ಕೂಡ ನಾನು ಆರ್ಥಿಕವಾಗಿ ಸ್ವಾಗತಿಸುತ್ತಾ, ವಿದ್ಯಾರ್ಥಿಗಳು ಬಹಳ ಉತ್ಸಾಹದಿಂದ ಕಬಡ್ಡಿ ಆಡಲಿಕ್ಕೆ ನೀವೆಲ್ಲ ತಯಾರಾಗಿ ಇದ್ದೀರಿ. ಇದು ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ನಿಮ್ಮ ತಂದೆ ತಾಯಿಯವರು ನಿಮ್ಮಲ್ಲಿ ಬಹಳಷ್ಟು ದೊಡ್ಡ ಕನಸನ್ನು ಇಟ್ಕೊಂಡಿರ್ತಾರೆ. ನನ್ನ ಮಗಳು ಹಾಗೆ ಆಗಬೇಕು, ಹೀಗೆ ಆಗಬೇಕು, ಒಳ್ಳೆಯ ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಬದುಕನ್ನು ಕಟ್ಟಿಕೊಳ್ಳತಕ್ಕಂಥ ವ್ಯವಸ್ಥೆಗೆ ಬರಬೇಕು ಅಂತ ನಿಮ್ಮ ತಂದೆ ತಾಯಿಯವರು ನಿಮ್ಮನ್ನು ಈ ರೀತಿಯಾಗಿ ಬೆಳೆಸುವಂಥ ರೀತಿಯಲ್ಲಿ ನೀವು ಕೂಡ ನಿಮ್ಮ ತಂದೆ ತಾಯಿಯವರ ಏನು ಕನಸುಗಳಿದೆ ಅದನ್ನು ನನಸು ಮಾಡತಕ್ಕಂಥ ಜವಾಬ್ದಾರಿ ಕೂಡ ನಿಮ್ಮಲ್ಲಿದೆ, ಮಕ್ಕಳಲ್ಲಿದೆ. ನೀವು ಏನು ಟೀಚರ್ಸ್ಗಳು ಶಾಲೆಯಲ್ಲಿ ಪಾಠ ಹೇಳಿಕೊಡ್ತಾರೆ ಅಥವಾ ಬೇರೆ ಬೇರೆ ರೀತಿಯಾದ ಶೈಕ್ಷಣಿಕ ಮತ್ತು ಶೈಕ್ಷಣಿಕ ಪಠ್ಯೇತರ ಸಹಪಠ್ಯ ಚಟುವಟಿಕೆಯಲ್ಲಿ ನೀವು ತೊಡಗಿಸಿಕೊಂಡಾಗ ನಿಮ್ಮ ಏನು ವ್ಯಕ್ತಿತ್ವ ಮತ್ತಷ್ಟು ವಿಕಸನಾಗುವುದರ ಮೂಲಕ ಬೌದ್ಧಿಕ ಬೆಳವಣಿಗೆಯು ಕೂಡ ನಿಮಗೆ ಒಳ್ಳೆಯ ರೀತಿಯಲ್ಲಿ ಸಿಗ್ತದೆ. ಅದರ ಜೊತೆಗೆ ಕ್ರೀಡಾ ಕ್ಷೇತ್ರದ ಎಲ್ಲ ಕ್ರೀಡೆ, ಕಬಡ್ಡಿ ಆಗಿರ್ಬೋದು, ಥ್ರೋಬಾಲ್, ವಾಲಿಬಾಲ್, ಎಲ್ಲ ಕ್ರೀಡಾ ಕ್ಷೇತ್ರಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಾಗ ನಿಮ್ಮ ಸಾಮರ್ಥ್ಯ ಅಥವಾ ಇನ್ನಷ್ಟು ನಿಮ್ಮ ಬೌದ್ಧಿಕ ಅಥವಾ ಶಾರೀರಿಕ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯತೆ ಇದೆ. ಒಂದೊಂದು ದಿನ ಒಳ್ಳೆಯ ಒಬ್ಬ ಕ್ರೀಡಾಪಟು ಅಂತ ಆದರೆ ನಿಮಗೆ ಒಂದು ಒಳ್ಳೆಯ ಉದ್ಯೋಗ ಆಗುವಂಥ ಅರಸ ಸಂದರ್ಭದಲ್ಲೂ ಕೂಡ ಆ ಪ್ರಮಾಣ ಪತ್ರ ನಿಮಗೆ ಉಪಯೋಗಕ್ಕೆ ಬರ್ತದೆ. ಆದ್ದರಿಂದ ಮಕ್ಕಳೇ ಒಳ್ಳೆಯ ಅವಕಾಶ ಇದೆ. ಆ ಎಲ್ಲ ಅವಕಾಶವನ್ನು ನಿಮ್ಮ ಶಾಲೆಗಳಲ್ಲಿ ಮತ್ತು ಈ ರೀತಿಯಾದ ಸ್ಪರ್ಧಾ ಕಾರ್ಯಕ್ರಮಗಳನ್ನು ಏರ್ಪಡಿಸಿದಾಗ ಅದನ್ನು ಸದುಪಯೋಗಿಸಿಕೊಂಡು ನಿಮ್ಮೆಲ್ಲರ ಭವಿಷ್ಯವನ್ನು ಉಜ್ವಲಗೊಳಿಸಲು ನೀವೆಲ್ಲರೂ ಕೂಡ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಶಾಲೆಯಲ್ಲಿ ಟೀಚರ್ಸ್ಗಳು ಯಾವುದನ್ನು ಹೇಳಿಕೊಡ್ತಾರೆ, ಯಾವುದು ನಿಮಗೆ ಗೊತ್ತಾಗಿದೆ ಅದನ್ನು ತಿಳ್ಕೊಂಡು ಗೊತ್ತಾಗದನ್ನು ಕೇಳಿಕೊಂಡು ಒಟ್ಟಿನಲ್ಲಿ ನಿಮ್ಮ ವ್ಯಕ್ತಿತ್ವ ಒಳ್ಳೆಯ ರೀತಿಯಲ್ಲಿ ಸಮಾಜದಲ್ಲಿ ನೀವೆಲ್ಲರೂ ಕೂಡ ಒಳ್ಳೆಯ ವಿದ್ಯಾರ್ಥಿ. ನಾಳೆ ನೀವು ಹೈಸ್ಕೂಲ್ ಮುಗಿಸು ಇನ್ನೊಂದು ಕಾಲೇಜಿಗೆ ಹೋದಾಗ ಕೇಳ್ತಾರೆ, ಆ ಹುಡುಗಿ ಅಥವಾ ಹುಡುಗ ಯಾವ ಶಾಲೆ, ಯಾವ ಕಾಲೇಜು, ಅಥವಾ ಯಾರ ಮಕ್ಕಳು, ಯಾರ ಮಗಳು ಅಂತ. ಆವಾಗ ಎಲ್ಲೂ ಕೂಡ ನಿಮಗೆ ಬೆರಳು ತೋರಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನೀವು ಮಾಡಬಾರ್ದು. ಒಳ್ಳೆಯ ವಿದ್ಯಾರ್ಥಿಯಾಗಿ ಮುಂದಿನ ದಿನಗಳಲ್ಲಿ ಭಾರತದ ಸತ್ಪ್ರಜೆಯಾಗಿ ನೀವು ಈ ನಾಡಿನಲ್ಲಿ ಇರತಕ್ಕಂಥ ಕೆಲಸ ಕಾರ್ಯಗಳು ಆಗಬೇಕು ಅಂತಾದರೆ ಈಗಲೇ ನೀವು ನಿಮ್ಮ ಜವಾಬ್ದಾರಿಯನ್ನು ಭಾಳ ಒಳ್ಳೆಯ ರೀತಿಯಲ್ಲಿ ನಿಮ್ಮ ತಂದೆ ತಾಯಿಗಳಿಗೆ ಗೌರವವನ್ನು ಕೊಟ್ಟು ನಿಮ್ಮ ದೇವರನ್ನ ಪ್ರಾರ್ಥನೆಯನ್ನು ಮಾಡಿ ಪ್ರತಿನಿತ್ಯದ ಶಾಲಾ ಚಟುವಟಿಕೆಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿದರೆ ಒಳ್ಳೆಯ ಫಲಿತಾಂಶವೂ ಕೂಡ ನಿಮ್ಮ ಶಾಲೆಗೆ ಬರ್ತದೆ. ಒಟ್ಟಿನಲ್ಲಿ ಈ ರೀತಿಯಾದ ಕಾರ್ಯಕ್ರಮಗಳಲ್ಲಿ ಅಥವಾ ಕ್ರೀಡಾ ಕ್ಷೇತ್ರ ಆಗಿರ್ಬೋದು, ಶೈಕ್ಷಣಿಕ ಸಂಬಂಧಪಟ್ಟಂಥ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ. ಒಳ್ಳೆಯ ಪ್ರಜೆಗಳಾಗಿ ದೇಶದಲ್ಲಿ ಬರತಕ್ಕಂಥ ದಿನಗಳಲ್ಲಿ ಒಂದು ಒಳ್ಳೆಯ ನಾಯಕತ್ವ ಗುಣವನ್ನು ಬೆಳೆಸಿಕೊಳ್ಳತಕ್ಕಂಥವರಾಗಿ ಅಂತ ನಿಮಗೆಲ್ಲರಿಗೂ ಕೂಡ ಆಶಿಸ್ತಾ, ಈ ಒಂದು ಪಂದ್ಯಾಟ ಈಗ ಬೆಳಿಗ್ಗಿನಿಂದ ಎಷ್ಟರವರೆಗೆ ಆಗ್ತದೆ ಅಲ್ಲಿವರೆಗೆ ಬಹಳ ವ್ಯವಸ್ಥಿತವಾಗಿ ಆಗಲಿಕ್ಕಿದೆ. ನೀವೆಲ್ಲರೂ ಕೂಡ ಬಹಳ ಶಿಸ್ತಿನಿಂದ ನಿಮ್ಮ ಶಾಲೆಯ ಗೌರವವನ್ನು ಘನತೆಯನ್ನು ಉಳಿಸ್ತಕ್ಕಂಥ ಕೆಲಸಗಳನ್ನು ಮಾಡಬೇಕು. ನಿಮ್ಮ ಜೊತೆ ಟೀಚರ್ಸ್ ಎಲ್ಲ ಬಂದಿರತಕ್ಕಂಥ ಟೀಚರ್ಸ್ಗಳಿಗೆ, ನಿಮ್ಮ ಪೋಷಕರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸುತ್ತೆ ಎಲ್ಲರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮ ಕೂಡ ಶುಭವನ್ನು ಕೋರ್ತಾ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. ಜೈ ಹಿಂದ್. ಸ್ವಾಗತಿಸುವ ಮೂಲಕ ತಮ್ಮ ಸಂಸ್ಥೆ ಹಾಗೆ ವಿದ್ಯಾರ್ಥಿಗಳಿಗೆ
ನೀತಿಬೋಧಕ ಮಾತುಗಳನ್ನಾಡಿರುವಂಥ ರವೀಂದ್ರ ಶೆಟ್ಟಿ ಉಳಿದೊಟ್ಟವರಿಗೆ ಗೌರವಪೂರ್ವಕ ವಂದನೆಗಳನ್ನು ಸಲ್ಲಿಸಿಕೊಂಡು ಈ ಕಾರ್ಯಕ್ರಮ ಯಾವುದೇ ಕ್ರೀಡಾ ಸ್ಪರ್ಧೆಗಳು ನಡೀಬೇಕಿದ್ರೆ ಅದಕ್ಕೆ ಸಂಪೂರ್ಣವಾಗಿ ನಮ್ಮ ತಾಲೂಕಿನ ಶಿಕ್ಷಣ ಇಲಾಖೆಯ ಅದಕ್ಕೆ ಮಾರ್ಗದರ್ಶನ ಕೂಡ ಬೇಕಾಗ್ತದೆ. ಬಹುಶಃ ನಮ್ಮ ತಾಲೂಕಿನಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಕ್ಕೆ ಮಾರ್ಗದರ್ಶನ ನೀಡುವವರು ನಮ್ಮ ದೈಹಿಕ ಶಿಕ್ಷಣ ಪರಿವೀಕ್ಷಕರು ಲಿಲ್ಲಿ ಪೈಸ್ ಮೇಡಮ್ ಅವರು. ಲಿಲ್ಲಿ ಪೈಸ್ ಮೇಡಮ್ ಅವರು ಏನು ಯಾವ ಶಾಲೆಗಳಿಗೆಲ್ಲ ಕೊಡ್ತಾರೆ ಆ ಕಾರ್ಯಕ್ರಮಗಳನ್ನು ಆಗುವ ತನಕ ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದು ನಿರ್ದೇಶನ ಕೊಡ್ತಿರ್ತಾರೆ. ಬಹುಶಃ ಈ ಕಾರ್ಯಕ್ರಮಗಳೆಲ್ಲ ಉತ್ತಮವಾಗಿ ಆಗ್ತದೆ ಅಂತೇಳಿ ಆಗಬೇಕು ಕಾರಣ ಬಹುಶಃ ಅವರ ಮಾರ್ಗದರ್ಶನ. ಮೇಡಮ್, ತಾವೀಗ ಪ್ರಾಸ್ತಾವಿಕ ನುಡಿಗಳನ್ನ. ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ, ನನ್ನ ಆತ್ಮೀಯರು, ವಿದ್ಯಾರತ್ನ ಶಾಲೆಯ ಸಂಚಾಲಕರಾದ ರವೀಂದ್ರ ರೈ ಉಳಿದೊಟ್ಟು ಸರ್ ಅವರೇ, ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ನನ್ನ ಆತ್ಮೀಯ ದೈಹಿಕ ಶಿಕ್ಷಣ ಶಿಕ್ಷಕರೇ, ಇವತ್ತು ಆಡಲಿಕ್ಕೆ ಬಂದ ಕ್ರೀಡಾಪಟುಗಳೇ, ಮಾಧ್ಯಮ ಮಿತ್ರರೇ, ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾಟ ಈ ಸಲ ನಮ್ಮದು ಇಲಾಖೆಯ ನಿಯಮ ಪ್ರಕಾರ 14 ಮತ್ತು 17 ವಯೋಮಾನದ ಈ ಪಂದ್ಯಾಟಗಳನ್ನು ನಾವು ನಡೆಸಲೇಬೇಕಾದ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಎಲ್ಲರಿಗೆ ಹಂಚಿದಾಗ ಕಬಡ್ಡಿಯನ್ನು ನಾವು ವಿದ್ಯಾರತ್ನ ಶಾಲೆಗೆ ನನಗೊಂದು ಕೊಡಬೇಕು ಅಂತ ಮನಸ್ಸಾಯಿತು. ಯಾಕೆಂತೇಳಿದರೆ ರವೀಂದ್ರ ರೈ ಸರ್ ಅವರು ರವೀಂದ್ರ ಶೆಟ್ಟಿ ಅವರು ಇದರದ್ದು ಕಬಡ್ಡಿ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರಾಗಿದ್ದಾರೆ ಮತ್ತು ಅಲೆಮಾರಿ ಜನಾಂಗದ ಮೊದಲು ಅಧ್ಯಕ್ಷರಾಗಿದ್ದರು. ಅದೇ ರೀತಿ ಮ್ಯಾಟ್ ಕೂಡ ಇದೆ, ಕಬಡ್ಡಿದು ಮ್ಯಾಟ್ ಕೂಡ ಅವರ ಸುಪರ್ದಿಯಲ್ಲಿ ಇದೆ. ಹಾಗಾಗಿ ಅದಕ್ಕೆ ಒಂದು ನಮ್ಮ ತಾಲೂಕಲ್ಲಿ ಆಗುವಾಗ ಒಂದು ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೀತಿಯಲ್ಲಿ ಆಗಬೇಕಾದ್ರೆ ಮ್ಯಾಟ್ ಕಬಡ್ಡಿ ಆಗಬೇಕು ಅಂತ. ಮಕ್ಕಳಿಗೆ ಆ ಶೂಸ್ ಎಲ್ಲ ತಗೊಳ್ಳಿಕ್ಕೆ ಕಷ್ಟ ಆಗಿರ್ಬೋದು, ಆದರೆ ಕೆಲವರು ಇಲ್ಲದೇ ಸಹ ಆಡ್ತಾರೆ, ತೊಂದರೆ ಇಲ್ಲ. ಆದರೆ ಆ ಮ್ಯಾಟ್ ಕಬಡ್ಡಿಯಲ್ಲಿ ಮಕ್ಕಳಿಗೆ ಹೊರಗೆ ಮಳೆ ಬರುವ ಕಾರಣ ಸ್ವಲ್ಪ ಕಷ್ಟ ಆಗ್ತದೆ, ಗ್ರೌಂಡೆಲ್ಲ ಹಾರ್ಡ್ ಇರ್ತದೆ, ಕಷ್ಟ ಆಗ್ತದೆ ಅವರಿಗೆ. ಹಾಗೆ ಮ್ಯಾಟ್ ಕಬಡ್ಡಿಯಲ್ಲಿ ಆಡಿಸುವ ನಮ್ಮ ತಾಲೂಕಿನಲ್ಲಿ ಎಲ್ಲ ತಾಲೂಕಿಗೆ ಈ ಸಲ ಕೊಟ್ಟಿದ್ದಾರೆ, ಒಂದೊಂದು ಮ್ಯಾಟನ್ನು ಕೊಟ್ಟಿದ್ದಾರೆ. ಮತ್ತು ವಿದ್ಯಾರತ್ನ ಶಾಲೆಯಲ್ಲಿ ನಾವು ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮದ ಕ್ರೀಡಾ ಕಾರ್ಯಕ್ರಮ, ಆವತ್ತೊಮ್ಮೆ ನಮಗೆ ಕರಾಟೆ ಆಗಬೇಕಿತ್ತು, ಯಾವ ಶಾಲೆಯವರು ಒಪ್ಪಲಿಲ್ಲ. ನಾನು ಮತ್ತು ಮೋಹನ ಓಡಿದ್ವಿ ವಿದ್ಯಾರತ್ನಕ್ಕೆ. ರವೀಂದ್ರ ಶೆಟ್ಟಿ ಅವರು ಯಾವುದು ಬೇಡ ಅಂತ ಹೇಳುವುದಿಲ್ಲ. ಹಾಗೆ ಒಂದು 2 ದಿವಸ ಇರುವಾಗ ಸರ್ ಒಂದು ಕರಾಟೆ ಅಂತ ನೀವು ಸೇರಿ ಮಾಡುವ, ಸಂಘದವರು ಮತ್ತು ನಾವು ಸೇರಿ ಮಾಡುವ ಅಂತ ಹಿಂಗೆ 2 ವಿದ್ಯಾರತ್ನ ಶಾಲೆಯವರು ಮತ್ತು ದೊಡ್ಡದನ್ನು ಅವರಿಗೆ ಕೊಡೋದು, ಅವರು ದೊಡ್ಡ ಮನಸ್ಸು ದೊಡ್ಡದವ್ರದ್ದು, ಹಾಗೆ ದೊಡ್ಡದನ್ನು ಅವರಿಗೆ. ಹಾಗೆ ಅದ್ರ ಕರಾಟೆಯನ್ನು ಕೂಡ ಮಾಡಿದರು. ಮತ್ತು ಈಗ ನಾವು ಕಬಡ್ಡಿ ಮಾಡುವಾಗ ಒಂದು ವರ್ಷ ಆದದಷ್ಟೇ ಈ ವರ್ಷ ಅವರಿಗೆ ಕಬಡ್ಡಿ ಕೊಟ್ಟಿದ್ದೇವೆ. ಜನರ ಪರಿಸ್ಥಿತಿಯನ್ನು ಅವಲೋಕಿಸಿ ಎಲ್ಲಿ ಸಾಧ್ಯ ಇದೆಯೋ ಅಲ್ಲಿ ಇಲಾಖೆ ಇರ್ತದೆಂಬ ದೃಷ್ಟಿಯಲ್ಲಿ ಅವರಿಗೆ ಈ ವಹಿಸಿದ್ದೇವೆ. ಉತ್ತಮ ರೀತಿಯಲ್ಲಿ ಇದನ್ನು ಆಯೋಜನೆ ಮಾಡಿದ್ದಾರೆ. ಮೇಡಮ್ ಅವರಿದ್ದಾರೆ, ಹಾಗೂ ಎಲ್ಲ ಮುಖ್ಯ ಶಿಕ್ಷಕರಿಗೆ ಹಾಗೂ ಶಿಕ್ಷಕ ವೃಂದದವರಿಗೆ ನಾನು ಸಾರ್ವಜನಿಕ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮಂಗಳೂರು ದಕ್ಷಿಣ ವಲಯದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜಿಲ್ಲಾ ಮಟ್ಟದ ಕಬಡ್ಡಿ ಪ್ರೈಮರಿಯದು 15ಕ್ಕೆ, ಹೈಸ್ಕೂಲಿದ್ದು ಡೇಟ್ 18 ಅಂತ ಹೇಳಿದಾಗೆ ಆಯ್ತು ಅಲ್ಲ, 18. ಹಾಗೆ ಅದು ಮತ್ತೆ ನಿಮಗೆ ತಿಳಿಸ್ತೇವೆ ನಾವು. ಅದು ಇದ್ದರೆ ಅದು ಪ್ರೌಢಶಾಲೆಯವರದ್ದು ಮಂಗಳೂರು ಉರ್ವದಲ್ಲಿ, ಪೋಂಪೆ ಪ್ರೌಢಶಾಲೆ ಉರ್ವದಲ್ಲಿ ಅದು ಸಹ ಮ್ಯಾಟ್ ಕಬಡ್ಡಿ ಆಗ್ತದೆ. ಪ್ರೈಮರಿಯವರದ್ದು ವಿಟ್ಲ RMSA ಶಾಲೆ, ಸರ್ಕಾರಿ ಶಾಲೆ RMSA ಅಲ್ಲಿ ನಡೆಯುತ್ತೆ. ಸಮರ್ಥರಿದ್ದೀರಿ. ನನಗೆ ಕೂಡ ಹಾಗೆ ಈಗ ಲೀಗ್ ಮ್ಯಾಚ್ಗಳೆಲ್ಲ ಸ್ಟಾರ್ಟ್ ಆಗಿದೆ, ಎಲ್ಲ ನೋಡಿರ್ಬೋದು. ಆ ತಂತ್ರಗಳನ್ನೆಲ್ಲ ನಿಮಗೆ ಗೊತ್ತಿರ್ಬೋದು ಯಾವ ರೀತಿ ಆಡ್ತಾರೆ ಅಂತ. ಮಕ್ಕಳು ಒಮ್ಮೆ ನೋಡಿ ಆಟವನ್ನು ನೋಡಿದ್ದನ್ನು ಅದನ್ನು ಫಾಲೋ ಮಾಡೋದು ಜಾಸ್ತಿ. ಈ ಸಣ್ಣ ವಯಸ್ಸಲ್ಲಿ ಅದು ಜಾಸ್ತಿ ಟೆಕ್ನಿಕ್ಗಳನ್ನೆಲ್ಲ ಫಾಲೋ ಮಾಡೋದು. ಹಾಗೆ ಕಬಡ್ಡಿಯಲ್ಲಿ ಮಾಡಿ, ಬೇರೆಯಲ್ಲೆಲ್ಲ ನೋಡಿ ಅದನ್ನು ಫಾಲೋ ಮಾಡಬೇಡಿ. ಕಬಡ್ಡಿ ಆಟಗಳನ್ನು ನೋಡಿ ಆ ಟೆಕ್ನಿಕ್ಗಳನ್ನು ಫಾಲೋ ಮಾಡಿ, ಅದರಿಂದ ನಿಮಗೆ ತುಂಬ ಉಪಕಾರ ಆಗ್ತದೆ. ಮತ್ತು ರಾಜ್ಯ ಮಟ್ಟದ ವಿಭಾಗ ಮಟ್ಟ ಕೂಡ ಈ ಸಲ ರಾಮಕುಂಜದಲ್ಲಿ ಅಕ್ಟೋಬರ್ 28ಕ್ಕೆ 27ಕ್ಕೆ ಇನಾಗ್ರೇಷನ್, 28ಕ್ಕೆ ನಡೀತದೆ. ಈ ವಿಭಾಗ ಮಟ್ಟ ಕೂಡ ಇಲ್ಲಿಯೇ. ಹಾಗಾಗಿ ನಮ್ಮ ದಕ್ಷಿಣ ವಲಯ ತಂಡ ಗೆದ್ದು ಬನ್ನಿ, ಎಲ್ಲದರಲ್ಲಿ ಸಾಧಿಸಿ ಎಂದು ಹೇಳುತ್ತಾ ನನಗೆ ಸಹಕರಿಸಿದ ಎಲ್ಲರಿಗೂ ನಾನು ವಂದಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಈ
ಈ ಕಬಡ್ಡಿ ಪಂದ್ಯಾಟಕ್ಕೆ ಅವರ ಶಾಲೆಯಲ್ಲಿ, ವಿದ್ಯಾರತ್ನ ಶಾಲೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರು ಇರಲಿಲ್ಲ, ಆದರೂ ಕ್ರೀಡಾಕೂಟಕ್ಕೆ ಪ್ರೋತ್ಸಾಹ ನೀಡ್ತಾರೆ. ಅದರಲ್ಲೂ ಸಹ ನಾನು ಮೋಹನ್ ಸರ್ ಮತ್ತು ರಾಜೀವ್ ಸರ್ ಅವರು ಮತ್ತು ಎಲ್ಲ ನೋಡಲ್ ಶಿಕ್ಷಕರನ್ನು ನಾನು ಅಲ್ಲಿ ಕಳಿಸಿ ವ್ಯವಸ್ಥೆ ಮಾಡಿಸಿದ್ದೆ. ಉತ್ತಮ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲರಿಗೂ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಅಭ್ಯಾಗತರನ್ನು ಹೂವನ್ನು ಕೊಡುವ ಮೂಲಕ ಎಲ್ಲರನ್ನು ಕೂಡ ಗೌರವಪೂರ್ವಕವಾಗಿ ಸ್ವಾಗತವನ್ನು ಹೂ ನೀಡುವ ಮೂಲಕ ಮಾಡಿರುವಂಥ ಸಂಸ್ಥೆಯ ಅಧ್ಯಕ್ಷರಿಗೆ ವಂದನೆಗಳನ್ನು ಸಲ್ಲಿಸಿಕೊಂಡು ಈಗ ಕಾರ್ಯಕ್ರಮ ಉದ್ಘಾಟನೆಯನ್ನು ನಾವು ಮಾಡಿ ಅಸತೋಮ ಹೇಳಲಿಕ್ಕೆ ಗೊತ್ತುಂಟು ಮಕ್ಕಳಿಗೆ. ಓಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ದೀಪ ಬೆಳಗಿಸುವ ಮೂಲಕ ಈ ದಿವಸದ ಕಾರ್ಯಕ್ರಮವನ್ನು ಉದ್ಘಾಟಿಸಿರುವಂಥ ಎಲ್ಲ ನಮ್ಮ ಅತಿಥಿಗಳಿಗೆ, ಸನ್ಮಾನ್ಯ ಶಿಕ್ಷಣಾಧಿಕಾರಿಗಳಿಗೆ ವಂದನೆಗಳನ್ನು ಸಲ್ಲಿಸಿಕೊಂಡು ಶಿಕ್ಷಕ ಸ್ನೇಹಿಯಾಗಿದ್ದುಕೊಂಡು ಕೆಲಸ ಮಾಡಿದವರು. ನಾಳೆ ದಿವಸ ಶಿಕ್ಷಕರ ದಿನಾಚರಣೆ, ಬಹುಶಃ ಅದ್ದೂರಿಯ ಕಾರ್ಯಕ್ರಮ ನಾಳೆ ನಮ್ಮ ತಾಲೂಕಿನಲ್ಲಿ ಆಗಲಿಕ್ಕಿದೆ. ಬಹುಶಃ ಅದರ ಬಿಡುವು ಇಲ್ಲದಿದ್ದರೂ ಕೂಡ ಈ ದಿವಸ ಕಾರ್ಯಕ್ರಮ ಸಹ ಬಂದಿದೆ ಸರ್. ತಾವು ಉದ್ಘಾಟನೆ ಹೇಳಿ ಮಾತಾಡಬೇಕು ಅನಿಸ್ತಿದೆ. ಎಲ್ಲರಿಗೂ ನನ್ನ ಬೆಳಗಿನ ಹೃದಯ ತುಂಬಿದ ನಮಸ್ಕಾರಗಳು. ಈ ದಿನ ನಮ್ಮ ಮಕ್ಕಳಿಗೆ 4 ರಿಂದ 17 ವಯೋಮಾನದ ಕಬಡ್ಡಿ ಪಂದ್ಯಾಟವನ್ನು ನಮ್ಮ ಮಂಗಳೂರಿನ ಮಂಗಳಾ ಸ್ಟೇಡಿಯಂನಲ್ಲಿ ಇವತ್ತು ಕಾರ್ಯಕ್ರಮ, ಕೊಣಾಜೆ ಯೂನಿವರ್ಸಿಟಿ ಗ್ರೌಂಡ್ನಲ್ಲಿ ಕಾರ್ಯಕ್ರಮ ಜರುಗ್ತಾ ಇದೆ. ಪ್ರಪ್ರಥಮವಾಗಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜನೆಯನ್ನು ಮಾಡಿರುವಂತಹ ನಮ್ಮ ಸಂಸ್ಥೆಯ ಅಧ್ಯಕ್ಷರು, ವಿದ್ಯಾಭಿಮಾನಿಗಳು, ಸಮಾಜದ ಬಗ್ಗೆ ಕಾಳಜಿ ಉಳ್ಳವರು, ಚಿಂತಕರು, ಮುಂದೆ ನಮ್ಮ ದೇಶದ ಸ್ಥಿತಿಗತಿಗಳು ಯಾವ ರೀತಿ ಎಂಬುದರ ಬಗ್ಗೆ ಆಲೋಚನೆ ಮಾಡುವಂತಹ ಶಿಕ್ಷಣ ಪ್ರೇಮಿಗಳು ಆಗಿರುವಂತಹ ನಮ್ಮ ರವೀಂದ್ರ ಸರ್ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರು ಮತ್ತು ಮುಖ್ಯ ಶಿಕ್ಷಕರು, ಶಿಕ್ಷಕ ವೃಂದದವರು, ಬೋಧಕೇತರ ವೃಂದದವರು ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜನೆಯನ್ನು ಮಾಡಿದ್ದಾರೆ. ಹಾಗಾಗಿ ನಾನು ನನ್ನ ವೈಯಕ್ತಿಕವಾಗಿ ಇಲಾಖೆಯ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ನಾನು ಪ್ರಪ್ರಥಮವಾಗಿ ಸಲ್ಲಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ನಮ್ಮ ಗ್ರಾಮ ಪಂಚಾಯಿತಿಯ ಪ್ರಥಮ ಪ್ರಜೆಯಾಗಿರುವಂಥ ನಮ್ಮ ಗೀತಾ ದಾಮೋದರ್ ಮೇಡಮ್ರವರು, ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಕೊಣಾಜೆ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ನಮ್ಮ ನೆಚ್ಚಿನ ಜಿಲ್ಲಾ ಅಧ್ಯಕ್ಷರು ಹಾಗೂ ನನ್ನ ನೆಚ್ಚಿನ
TPO ಮೇಡಮ್ರವರಾದಂಥ ಲಿಲ್ಲಿ ಪಾಯ್ಸ್ ಮೇಡಮ್ರವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ನಮ್ಮ ಜಗದೀಶ್ ಆಳ್ವಾ ಸರ್ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ನಮ್ಮ ನೆಚ್ಚಿನ ಸಹೋದ್ಯೋಗಿ ಬಂಧುಗಳು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ತ್ಯಾಗಂ ಸರ್ ಅವರು ವೇದಿಕೆಯಲ್ಲಿ ಇದ್ದಾರೆ. ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾದಂಥ ಸೌಮ್ಯ ಮೇಡಮ್ರವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಮುಖ್ಯ ಶಿಕ್ಷಕರಾದಂತಹ ನೆಚ್ಚಿನ ಆತ್ಮೀಯರು ನಹೀಮ್ ಹಮೀದ್ ಮೇಡಮ್ರವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ನಮ್ಮ ತಾಲೂಕಿನ ಅಧ್ಯಕ್ಷರಾದಂತಹ ಶೇಖರ್ ಸರ್ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ನಮ್ಮ ಸಂಘದ ಕಾರ್ಯದರ್ಶಿಗಳಾದಂಥ ಮೋಹನ್ ಸರ್ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ನಮ್ಮ ಉಳ್ಳಾಳದ ನೋಡಲ್ ಅಧಿಕಾರಿಗಳಾದಂಥ ನಮ್ಮ ರಾಜೀವ್ ನಾಯಕ್ ಸರ್ ಅವರಿದ್ದಾರೆ. ರಾಧಾಕೃಷ್ಣ ರೈ ಸರ್ ಅವರಿದ್ದಾರೆ. ನಮ್ಮ ಪುರುಷೋತ್ತಮ್ ಸರ್ ಇದ್ದಾರೆ. ಹಾಗೂ ಪ್ರಮೋದ್ ಸರು, ಎಲ್ಲ ನನ್ನ ನೆಚ್ಚಿನ ಆತ್ಮೀಯ ಸಹೋದ್ಯೋಗಿ ಬಂಧುಗಳು, ಮಕ್ಕಳನ್ನು ಕ್ರೀಡಾಕೂಟಕ್ಕೆ ಇವತ್ತು ಕರ್ಕೊಂಡು ಬಂದಿದ್ದೀರಿ. ನೆಚ್ಚಿನ ವಿದ್ಯಾರ್ಥಿಗಳು ಕೂಡ ತಾವು ಬಂದಿದ್ದೀರಿ. ನಿಮಗೆಲ್ಲರಿಗೂ ಮಗದೊಮ್ಮೆ ಬೆಳಗಿನ ಶುಭಾಶಯಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ. ನಮ್ಮ ಯಾವ ಕಾರ್ಯಕ್ರಮಗಳನ್ನು ಕೊಟ್ಟರೂ ಕೂಡ ನಮ್ಮ ರವೀಂದ್ರ ಸರ್ ಇಲ್ಲ ಅಂತ ಹೇಳೋದಿಲ್ಲ. ಕಳೆದ ವರ್ಷ ಅಚ್ಚುಕಟ್ಟಾಗಿ ಕರಾಟೆ ಸ್ಪರ್ಧೆಯನ್ನು ತುಂಬ ಗ್ರ್ಯಾಂಡಾಗಿ ಅರೇಂಜ್ ಮಾಡಿದರು. ಹಾಗಾಗಿ ಈ ಕಾರ್ಯಕ್ರಮನೂ ಕೂಡ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಎಲ್ಲವನ್ನು ಮಾಡಿಕೊಟ್ಟಿದ್ದಾರೆ. ಅವರು ಏನು ಕೇಳಿದರೂ ಕೂಡ ಇಲ್ಲ ಅಂತ ಹೇಳೋದಿಲ್ಲ. ಎಲ್ಲವನ್ನು ಒಪ್ಪಿಕೊಂಡು ನಮ್ಮ ಇಲಾಖೆಯ ಕೆಲಸ ಕಾರ್ಯಗಳಿಗೆ ಉತ್ತಮ ರೀತಿಯಲ್ಲಿ ಸಹಕಾರವನ್ನು ನೀಡಿಕೊಂಡು ಬರ್ತಾ ಇದ್ದಾರೆ. ಮಕ್ಕಳೇ, ಇವತ್ತು ನೀವು ಕಬಡ್ಡಿ ಆಟವನ್ನು ಆಡಲಿಕ್ಕೆ ಬಂದಿದ್ದೀರಿ. ನಿಮ್ಮ ಕಣ್ಣುಗಳೆಲ್ಲ ಫುಲ್ಲು ಕಪ್ಪುಗಳ ಮೇಲೆ ಅಲ್ವಾ? ದೊಡ್ಡ ದೊಡ್ಡ ಕಪ್ಪುಗಳಿದೆ. ನಮ್ಮ ಶಾಲೆಗೆ ಗೆದ್ಕೊಂಡು ಹೋಗಲೇಬೇಕು. ನಮ್ಮ ಶಿಕ್ಷಕ ಬಂಧುಗಳಿಗೂ ಅಷ್ಟೇ. ನಾನು ಒಳ್ಳೆಯ ತಯಾರಿ ಕೊಟ್ಟಿರ್ತೀನಿ. ಮೋಸ್ಟ್ಲಿ ನಮ್ಮ ಹುಡುಗರೇ ಗೆಲ್ಬೋದು, ಗ್ಯಾರಂಟಿ ಕಪ್ ನಮಗೆ ಸಿಕ್ಕೇ ಸಿಗ್ತದೆ ಎಂಬುವಂಥ ಭರವಸೆಯಲ್ಲಿ ನನ್ನ ನೆಚ್ಚಿನ ಶಿಕ್ಷಕ ಬಂಧುಗಳು ಕೂಡ ತಾವಿದ್ದೀರಿ. ಮಕ್ಕಳೇ, ಕಪ್ಪನ್ನು ನೀವು ಪಡ್ಕೋಬೇಕು ಅಂದರೆ ಒಳ್ಳೆಯ ಅಭ್ಯಾಸ ತಯಾರಿಯನ್ನು ಮಾಡಿರಬೇಕು. ನಿರಂತರ ಅಭ್ಯಾಸ ಮಾಡುವುದರಿಂದ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಓದುವ ವಿಷಯ ಆಗಿರ್ಬೋದು, ಆಟ ಆಡುವ ವಿಷಯ ಆಗಿರ್ಬೋದು, ಕತೆ ಹೇಳುವ ವಿಷಯ ಆಗಿರ್ಬೋದು, ಬರವಣಿಗೆ ಆಗಿರ್ಬೋದು, ಹಾಡುಗಾರಿಕೆ ಆಗಿರ್ಬೋದು, ನೀವು ಯಾವುದೇ ಕ್ಷೇತ್ರದಲ್ಲಿ ನೀವು ಯಶಸ್ಸನ್ನು ಗಳಿಸಬೇಕು ಅಂದರೆ ನಿರಂತರ ಅಭ್ಯಾಸ ಅತಿ ಮುಖ್ಯ. ನಿರಂತರ ಅಭ್ಯಾಸವನ್ನು ಮಾಡಬೇಕು. ಜೊತೆಗೆ ಕಬಡ್ಡಿಯನ್ನು ಆಟ ಆಡುವಂಥ ವಿದ್ಯಾರ್ಥಿಗಳು ತಾವೆಲ್ಲ ಇದ್ದೀರಿ. ಬರೀ ಶಕ್ತಿ ಇದ್ದರೆ ಸಾಲದು. ನನಗೆ ಒಳ್ಳೆ ಶಕ್ತಿ ಇದೆ, ನಾನು ಕಬಡ್ಡಿ ಉತ್ತಮ ರೀತಿಯಲ್ಲಿ ನಾನು ರೈಡ್ ಮಾಡ್ತೀನಿ, ನಾನು ಪಾಯಿಂಟ್ ತರ್ತೀನಿ ಅಂತ ತಿಳ್ಕೊಂಡಿರ್ಬೋದು. ಶಕ್ತಿ ಇದ್ಕೊಂಡು ಚುರುಕುತನವೂ ಬೇಕು. ಚುರುಕುತನ ಬೇಕು. ನಿಯಮಗಳನ್ನು ಪಾಲಿಸಬೇಕು. ಕಬಡ್ಡಿಯಲ್ಲಿ ಶಕ್ತಿ ಮತ್ತು ಯುಕ್ತಿ ಎರಡನ್ನೂ ಕೂಡ ನಾವು ಮೈಗೂಡಿಸಿಕೊಂಡಾಗ ನಾವು ಗೆಲುವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಈ ಕ್ರೀಡಾಕೂಟಗಳು ಕೂಡ ಮಕ್ಕಳಿಗೆ ಶೈಕ್ಷಣಿಕ ವಿಷಯಕ್ಕೆ ಹೆಚ್ಚು ಒತ್ತನ್ನು ಕೊಡ್ತೀವಿ. ನಾವು ಓದುವ ವಿಷಯಕ್ಕೆ ಹೆಚ್ಚು ಒತ್ತನ್ನು ಕೊಡ್ತೀವಿ. ಅದೇ ರೀತಿ ನಾವು ಕ್ರೀಡಾ ಚಟುವಟಿಕೆಗಳು ಕೂಡ ನಾವು ಹೆಚ್ಚು ಒತ್ತನ್ನು ನಾವು ಕೊಡಬೇಕಾಗಿದೆ. ಮಕ್ಕಳೇ, ನಮ್ಮ ಕ್ರೀಡೆಯಲ್ಲಿ ನಾವು ಭಾಗವಹಿಸುವುದರಿಂದ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ನಮ್ಮ ಆರೋಗ್ಯ ಚೆನ್ನಾಗಿದ್ದರೆ ನಾವು ಚೆನ್ನಾಗಿ ಓದುತ್ತೀವಿ. ಚೆನ್ನಾಗಿ ಓದೋದ್ರಿಂದ ನಮ್ಮ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ತಿಳಿಸುತ್ತಾ, ಈ ದಿನ ದೇವರು ಒಂದೇ ಒಂದು ಸಣ್ಣ ಪುಟ್ಟ ಗಾಯಗಳು ಆಗದೇ ಇರುವಂತೆ ಕಬಡ್ಡಿ ಕ್ರೀಡಾಕೂಟವು ಕೂಡ ಯಶಸ್ವಿಯಾಗಿ ನೆರವೇರಲಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ನೆಚ್ಚಿನ ಆತ್ಮೀಯ ಪತ್ರಕರ್ತ ಬಂಧುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ನಮ್ಮ TV ಮಾಧ್ಯಮದ ಮಿತ್ರರು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಅವರುಗಳು ಕೂಡ ನಮಗೆ ಪರೋಕ್ಷವಾಗಿ ನಮ್ಮ ಮಕ್ಕಳಿಗೆ, ನಮ್ಮ ಶಿಕ್ಷಣ ಇಲಾಖೆಗೆ ಸಹಕಾರವನ್ನು ನೀಡುತ್ತಿರುವುದನ್ನು ನಾವು ಕಣ್ಣಾರೆಯಾಗಿ ಕಂಡಿದ್ದೇವೆ. ನಿಮ್ಮಗಳ ಸಹಕಾರ ನಮಗೆ ಅತಿ ಮುಖ್ಯವಾಗಿ ಬೇಕು ಅಂತ ಈ ಸಂದರ್ಭದಲ್ಲಿ ತಿಳಿಸುತ್ತಾ, ಮಗದೊಮ್ಮೆ ನಮ್ಮ ರವೀಂದ್ರ ಸರ್ ಮತ್ತು ಅವರ ತಂಡ, ಮುಖ್ಯ ಶಿಕ್ಷಕರು, ಎಲ್ಲ ಸಹೋದ್ಯೋಗಿ ಬಂಧುಗಳಿಗೆ ಎಲ್ಲರಿಗೂ ಶುಭಾಶಯಗಳನ್ನು ಸಲ್ಲಿಸುತ್ತಾ, ವಂದನೆಗಳನ್ನು ಸಲ್ಲಿಸುತ್ತಾ ಪಂದ್ಯಾಟವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿ ನಮಗೆಲ್ಲರಿಗೂ ಕೂಡ ಸ್ಫೂರ್ತಿದಾಯಕ ಮಾತುಗಳನ್ನಾಡಿರುವಂಥ ಸನ್ಮಾನ್ಯ BU ಸರ್ ಅವರಿಗೆ ವಂದನೆಗಳನ್ನು ಸಲ್ಲಿಸಿದ್ದೇವೆ.
ಜಗದೀಶ್ ಆಳುವ ಕುವೆತ ಬೇಲೂರು ನಮ್ಮ ಮುಖ್ಯ ಅತಿಥಿಯಾಗಿ ನಮ್ಮೊಟ್ಟಿಗೆ ಭಾಗವಹಿಸಿದ್ದಾರೆ. ಬಹುಶಃ ಸಾಮಾಜಿಕವಾಗಿ ರಾಜಕೀಯ ರಂಗದಲ್ಲಿ ಕೂಡ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿದವರು. ಸರ್, ಎರಡು ಮಾತಾಡಬೇಕಂತ ವಿನಂತಿಸಿದ್ದೇನೆ. ಊರಿನ ದೈವದೇವರಿಗೆ ಸ್ಮರಿಸುತ್ತಾ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ನಮ್ಮ ಕೊಣಜ ಗ್ರಾಮದ ಪ್ರಥಮ ಪ್ರಜೆಯಾಗಿರುವಂತಹ ಅಧ್ಯಕ್ಷರೇ, ರವೀಂದ್ರ ಶೆಟ್ಟಿ ಉಳಿದೊಟ್ಟು ದಂಪತಿಗಳೇ, ಹಾಗೂ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳೇ, ಹಾಗೂ ದೈಹಿಕ ಶಿಕ್ಷಕರೇ, ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆಯ ಎಲ್ಲ ಪದಾಧಿಕಾರಿಗಳೇ, ಹಾಗೂ ಇಲ್ಲಿ ಸೇರಿರುವಂತಹ ನಮ್ಮ ದೇಶದ ಬೆನ್ನೆಲುಬು ಅಂತ ವಿದ್ಯಾರ್ಥಿ ಸಮೂಹದವರೇ, ಬಹಳ ಸಂತಸದ ವಿಷಯ. ನಮ್ಮ ರವೀಂದ್ರ ಶೆಟ್ಟಿ ಉಳ್ಳಿದೊಟ್ಟರವರು ಪ್ರತಿಯೊಂದು ಕ್ಷೇತ್ರದಲ್ಲೂ ಶಿಕ್ಷಣ ಅಂದರೆ ಇತ್ತೀಚೆಗೆ ವ್ಯಾಪಾರೀಕರಣ ಆಗ್ತಾ ಇದೆ. ಅದಕ್ಕೆ ದೊಡ್ಡ ಅಪವಾದ ನಮ್ಮ ರವೀಂದ್ರ ಶೆಟ್ಟಿ ಉಳ್ಳಿದೊಟ್ಟು ಅವರು ಶಿಕ್ಷಣವನ್ನು ಯಾವಾಗಲೂ ಒಂದು ವ್ಯಾಪಾರೀಕರಣಕ್ಕೆ ಹೋಗದೆ ಅದರಲ್ಲಿ ಏನೆಲ್ಲ ನಮ್ಮ ಸಮಾಜದ ಮಕ್ಕಳಿಗೆ ಕೊಡುಗೆಯನ್ನಾಗಿ ನೀಡಬೇಕಾಗ್ತದೆ ಅದರ ಬಗ್ಗೆ ಗಮನ ಇಟ್ಟು ಪ್ರತಿಯೊಂದು ವಿಭಾಗದಲ್ಲೂ ವಿದ್ಯಾರ್ಥಿಗಳ ಬೆನ್ನೆಲುಬಾಗಿ ನಮ್ಮ ಇಡೀ ಜಿಲ್ಲೆಯಲ್ಲೇ ಹೆಚ್ಚಾಗಿ ನಿಂತವರಂದರೆ ರವೀಂದ್ರ ಶೆಟ್ಟಿ ಉಳ್ಳಿದೊಟ್ಟು ಅಂತ ನನಗೆ ಹೇಳಲಿಕ್ಕೆ ತುಂಬ ಹೆಮ್ಮೆ ಆಗ್ತಾಯಿದೆ. ಏನೆಂದರೆ ನಾನು ಅವರು ಒಂದು ವಿಭಾಗದಲ್ಲಿ ಒಟ್ಟಿಗೆ ಇದ್ದೇವೆ. ಅದರಿಂದ ನನಗೆ ರವೀಂದ್ರ ಶೆಟ್ಟಿ ಉಳ್ಳಿದೊಟ್ಟು ಎಷ್ಟು ಒಳ್ಳೆಯ ಕೆಲಸ ಮಾಡಿದರೂ ಅದರ ಸ್ವಲ್ಪ ಪಾಲು ಒಂದು ಗೌರವ ನಮಗೆ ಕೂಡ ಬರ್ತದೆ. ಅಂಥ ಆ ಇಬ್ಬರು ದಂಪತಿಗಳನ್ನು ನಾನು ನಮ್ಮ ಇಡೀ ಮಂಗಳೂರು ವಲಯದ ಮಂಗಳೂರು ವಿಧಾನಸಭಾ ಕ್ಷೇತ್ರದ ವತಿಯಿಂದ ತುಂಬು ಹೃದಯದಿಂದ ಅವರನ್ನು ನಾನು ಅಭಿನಂದಿಸ್ತಾ ಇದ್ದೇನೆ. ಅದೇ ರೀತಿ ಈ ಮಕ್ಕಳ ಭವಿಷ್ಯದಲ್ಲಿ ನಮ್ಮ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಒಳ್ಳೊಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಯಾರ್ಯಾರಲ್ಲಿ ಏನೇನು ಕೆಲಸ ಮಾಡಿಸಬೇಕು ಅನ್ನೋದು ಅವರಿಗೆ ತುಂಬ ಕರಗತವಾಗಿದೆ. ಅದೇ ರೀತಿ ಒಳ್ಳೆಯ ವಿದ್ಯಾರ್ಥಿಗಳನ್ನು ನಮ್ಮ ದೇಶದ ಪ್ರಜೆಗಳನ್ನಾಗಿ ಮಾಡುವಲ್ಲಿ ನಮ್ಮ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಹಾಗೂ ದೈಹಿಕ ಶಿಕ್ಷಕರ ದೊಡ್ಡ ಕೊಡುಗೆಯಾಗಿದೆ. ಇಲ್ಲಿ ಕೂತ್ಕೊಂಡಿದ್ದಾರೆ ಮಕ್ಕಳು. ನಾನು ಇದೇ 40 ವರ್ಷಕ್ಕಿಂತ ಮುಂಚೆ ರೋಸಾ ಮೆಸ್ಟಿಕಾ ಎಡಪದವಲ್ಲಿ ನಾವು ಕ್ರೀಡೆಯಲ್ಲಿ ಆಗ ಈಗಿನ ಹಾಗೆ ಮ್ಯಾಟ್ ಗೀಟ್ ಏನಿಲ್ಲ. ನಾವು ಅಲ್ಲಿ ಪಡೆದಂತಹ ಬಹುಮಾನ ಇವತ್ತಿಗೂ ಕೂಡ ನನ್ನ ಮನೆಯಲ್ಲಿ ಇದೆ. ಅದರ ನಂತರ ಏನು ಸಿಕ್ಕಿದ್ರೂ ನಮಗೆ ಅದು ನೆನಪಿಗೆ ಬರೋದಿಲ್ಲ. ಈ ಪ್ರಾಯದಲ್ಲಿ ನಾವು ಏನು ಸಾಧನೆ ಮಾಡಿದ್ದೇವೆಯೋ ಅದು ನಮ್ಮ ಜೀವಮಾನ ಇಡೀ ನಮಗೆ ನೆನಪುಳಿಯುವಂತಹ ಒಂದು ದೊಡ್ಡ ಸಂಗತಿಯಾಗಿದೆ. ನಮ್ಮ ದೇಶದ ಕ್ರೀಡೆಯಲ್ಲಿ ಈಗ ಖೇಲೋ ಇಂಡಿಯಾ ಮುಖಾಂತರ ಮುಂದೆ ಸಾಗುತ್ತಾ ಇದೆ. ನಿಮ್ಮ ಈಗಿನ ನಿಮ್ಮ ಭವಿಷ್ಯವನ್ನು ಕ್ರೀಡೆಯಲ್ಲಿ ನೀವು ಹೇಗೆ ತೊಡಗಿಸಿಕೊಳ್ಳುತ್ತೀರಿ ಅನ್ನೋದು ನಿಮ್ಮದು ಈಗ ಈ ಭವಿಷ್ಯದಲ್ಲಿದೆ. ಇತ್ತೀಚಿನ ಈ ಪ್ರಾಯ ನಿಮಗೆ ನೀವು ಕಬಡ್ಡಿಯಿಂದಲೇ ಆಗಲಿಕ್ಕಿಲ್ಲ. ಯಾವುದರಲ್ಲಿ ನಿಮಗೆ ಜಾಸ್ತಿ ಇಂಟ್ರೆಸ್ಟ್ ಇದೆಯೋ ಆ ಕ್ರೀಡೆಯಲ್ಲಿ ನೀವು ಮುನ್ನುಗ್ಗಿ. ಕಬಡ್ಡಿಯಲ್ಲಿ ಆದರೆ ಆದಷ್ಟು ಬೇಗ ಸುಲಭದಲ್ಲಿ ನಾವು ರಾಷ್ಟ್ರೀಯ ತಂಡವನ್ನು ಪ್ರತಿನಿಧಿಸುವಂಥ ಅವಕಾಶ ನಮ್ಮ ದೇಶದಲ್ಲಿ ಜಾಸ್ತಿ ಸಾಧ್ಯತೆ ಇರುವುದೇ ಕಬಡ್ಡಿ ಆಟಗಾರರಿಗೆ. ನಮಗೆ ಮುಂಚೆ ಒಳ್ಳೊಳ್ಳೆಯ ಕೋಚ್ಗಳು ಯಾರು ಇರಲಿಲ್ಲ. ಈಗ ನುರಿತ ಕೋಚ್ಗಳಿದ್ದಾರೆ. ಅವರನ್ನು ಬಳಸಿಕೊಂಡು ಒಳ್ಳೊಳ್ಳೆ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ನಮ್ಮ ದೇಶದ ಒಂದು ತಂಡಕ್ಕೆ ನಮ್ಮ ಮಂಗಳೂರು ತಾಲೂಕಿನಿಂದ ಕಳಿಸಿದರೆ ಅದು ನಮ್ಮ ಎಲ್ಲ ಶಿಕ್ಷಣಾಧಿಕಾರಿ ಆಗಿರ್ಬೋದು, ಶಿಕ್ಷಕರಾಗಿರ್ಬೋದು, ದೈಹಿಕ ಶಿಕ್ಷಕರಾಗಿರ್ಬೋದು, ಅವರಿಗೆ ಕೊಡುವಂತಹ ದೊಡ್ಡ ಕೊಡುಗೆ. ಯಾವುದೇ ಕ್ರೀಡೆಯಲ್ಲಿ ಎಷ್ಟು ಆಸಕ್ತಿ ಇದೆಯೋ ಅದರಲ್ಲಿ ಆದಷ್ಟು ಆಸಕ್ತಿಯನ್ನು ವಹಿಸಿ. ಹಿಂದಿನ ಹಾಗೆಲ್ಲ ಇವತ್ತು ನಿಮ್ಮ ಜೀವನವನ್ನು ಹೇಗೆ ನಿರೂಪಿಸ್ಬೋದು ಅಂದರೆ ಪ್ರತಿಯೊಂದು ವಿಭಾಗದಲ್ಲೂ ಒಳ್ಳೊಳ್ಳೆಯ ಕೌಶಲತೆ ನಮಗೆ ಇದೆ. ವಿದ್ಯೆ ಆಗಿರ್ಬೋದು, ಪ್ರತಿಯೊಂದು ವಿಭಾಗದಲ್ಲೂ ಒಳ್ಳೆಯ ಸಾಧನೆಯನ್ನು ಮಾಡಿ ನಾವು ಕೂಡ ಕ್ರೀಡೆಯಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡಿ ಮುಂದಕ್ಕೆ ದೇಶದ ಒಳ್ಳೆಯ ಪ್ರಜೆಗಳಾಗಿ ಈ ದೇಶಕ್ಕೆ ಒಂದು ಒಳ್ಳೆಯ ಹೆಸರನ್ನು ತಂದುಕೊಡುವಲ್ಲಿ ನಿಮಗೆ ದೇವರ ಆಶೀರ್ವಾದ ಇರಲಿ ಎಂದು ದೇವರಲ್ಲಿ ಬೇಡಿಕೊಳ್ಳುತ್ತಾ ನನ್ನ 2 ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನೆನಪಿನ ಆಳಕ್ಕೆ ಹೋಗಿದ್ವಿ. ತಮ್ಮ ಬಾಲ್ಯದ ನೆನಪುಗಳನ್ನು ಕೂಡ ಈ ದಿವಸ ಮಾಡಿಕೊಂಡಿದ್ವಿ. ಜಗಣ್ಣ, ತಮಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇವೆ. ಈ ದಿವಸದ ಕಾರ್ಯಕ್ರಮದಲ್ಲಿ ನಮ್ಮ ಕೊಣಜೆ ಗ್ರಾಮ ಪಂಚಾಯತಿ ಗ್ರಾಮ ಅಧ್ಯಕ್ಷರಿದ್ದಾರೆ. ಅಧ್ಯಕ್ಷರನ್ನು ಹೇಳಿ 2 ಮಾತಾಡಬೇಕು. ನಮ್ಮ ರವಿಯಣ್ಣ ಹೇಳ್ತಿದ್ದಾರೆ ತಾವೆರಡು ಮಾತಾಡಬೇಕಂತೇಳಿ. ತಾವು ದಯವಿಟ್ಟು ಬಾಕಿ ಎಲ್ಲರೂ ಕೂಡ ಬಹುಶಃ ಎಲ್ಲರೂ ಕೂಡ ಅತಿಥಿಗಳು ಕೂಡ ಮಾತಾಡುವರೆ ಎಲ್ಲರೂ ಕೂಡ ಕುಳಿತಲ್ಲೇ ಶುಭಾಶಯವನ್ನು ಕೋರಿದ್ದೀರಿ. ಈಗ ಗೀತಕ್ಕನವರಿಂದ ಮಾತು. ದಕ್ಷಿಣ ಕನ್ನಡ ಜಿಲ್ಲಾ
ಇದರಿಂದ ಆಯೋಜಿಸಿರುವ ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾಟದ ಈ ವೇದಿಕೆಯಲ್ಲಿ ಇರುವ ನಮ್ಮ ಶಿಕ್ಷಣಾಧಿಕಾರಿಯವರೇ ಹಾಗೂ ನಮ್ಮ ರವೀಂದ್ರ ಶೆಟ್ಟಿ ಉಳಿದೊಟ್ಟವರೇ ಹಾಗೂ ಜಗದೀಶ್ ಆಳ್ವರವರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ಅತಿಥಿ ಗಣ್ಯರೇ ಹಾಗೂ ಮಕ್ಕಳೇ, ಎಲ್ಲ ಶಿಕ್ಷಕ ವೃಂದದವರೇ ಹಾಗೂ ಮಾಧ್ಯಮದವರೇ, ನಿಮಗೆಲ್ಲರಿಗೂ ಈ ಸಂದರ್ಭದಲ್ಲಿ ನನ್ನ ತುಂಬ ಹೃದಯ ಅಭಿನಂದನೆ ಸಲ್ಲಿಸುತ್ತಾ, ಕ್ರೀಡೆಯಲ್ಲಿ ಮಕ್ಕಳು ತಮ್ಮನ್ನು ತೊಡಗಿಸಿಕೊಂಡು ಆಡುವುದೆಂದರೆ ಕ್ರೀಡೆ ಗೆಲುವನ್ನು ಸಾಧಿಸಬಹುದು, ಸೋಲನ್ನು ಸಾಧಿಸಬಹುದು. ಅದರಲ್ಲಿ ನಾವು ನಮ್ಮ ಭಾಗವಹಿಸಿಕೆ ತುಂಬ ಅಗತ್ಯ. ಗೆಲುವು ಸೋಲು ಸಮಾನವಾಗಿ ಹಂಚಿಕೊಂಡು ನಮ್ಮ ಭಾಗವಹಿಸಿಕೆ ತೊಡಗಿಸಿಕೊಂಡರೆ ನಮ್ಮ ಜೀವನದ ಪರ್ಯಂತ ನಾವು ಒಂದು ಒಳ್ಳೆಯ ವ್ಯಕ್ತಿಯಾಗಿ ನಮ್ಮ ಈ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಅಲ್ಲ, ತಾಲೂಕು ಮಟ್ಟದಲ್ಲಿ ಆಗಲಿ, ಜಿಲ್ಲಾ ಮಟ್ಟದಲ್ಲಿ ಆಗಲಿ, ರಾಷ್ಟ್ರ ಮಟ್ಟದಲ್ಲಿ ಮುನ್ನುಗ್ಗಿ ನಮ್ಮ ಸಾಧನೆಯನ್ನು ನಾವು ಗೌರವಾನ್ವಿತ ಒಂದು ವ್ಯಕ್ತಿಯಾಗಿ ಬದುಕಲು ನಮಗೆ ತುಂಬ ಒಂದು ಒಳ್ಳೆಯ ಇದೆ ಎಂದು ಹೇಳ್ಬೋದು. ನನಗೆ ಹೆಚ್ಚು ಈ ಅವಕಾಶವನ್ನು ಕೊಟ್ಟಿದ್ದೀರಿ. ಇಲ್ಲಿ ಆಡಲು ಬಂದಂಥ ಎಲ್ಲವರಿಗೂ ನಾನು ಶುಭಾಶಯವನ್ನು ಹೇಳುತ್ತಾ, ನೀವು ಒಳ್ಳೆಯ ರೀತಿಯಲ್ಲಿ ಆಡಿ ನಿಮ್ಮ ಗೌರವ, ನಿಮ್ಮ ಆದ್ಯತೆಯನ್ನು ಉಳಿಸಿಕೊಂಡು ಒಂದು ನಮ್ಮ ದೇಶದ ಒಳ್ಳೆಯ ಮಕ್ಕಳಾಗಿ ಮುನ್ನುಗ್ಗಿ ಎಂದು ಹೇಳುತ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟಂಥ ನಿಮಗೆಲ್ಲರಿಗೂ ವಂದಿಸುತ್ತಾ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಭಾರತ್ ಮಾತಾ. ನುಡಿಗಳಿಗಾಗಿ ಈಗ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ. ವಂದನಾರ್ಪಣೆ ಕಾರ್ಯಕ್ರಮ. ವಿದ್ಯಾರ್ಥಿ ಸಂಸ್ಥೆಯ ಕಾರ್ಯದರ್ಶಿಗಳು ಬಹುಶಃ ಆ ಸಂಸ್ಥೆಯನ್ನು ಮುಂದೆ ನಿಂತು ಮುನ್ನಡೆಸುವವರು. ಒಬ್ಬ ವ್ಯಕ್ತಿಯ ಪುರುಷನ ಹಿಂದೆ ಒಬ್ಬ ಮಹಿಳೆ ಇದ್ದಾಗ ಆ ವ್ಯಕ್ತಿ ಹೇಗೆ ಮುಂದುವರಿತೆ ಅಂತ ಹೇಳೋದಕ್ಕೆ ಬಹುಶಃ ನೈಜ ಉದಾಹರಣೆ ನಮ್ಮ ವೇದಿಕೆಯಲ್ಲಿ ನಾವು ನೋಡ್ತಿದ್ದೆ. ನಮ್ಮ ಸೌಮ್ಯ ಆರ್ ಶೆಟ್ಟಿ ಅವರು, ಬಹುಶಃ ತಾವು ಧನ್ಯವಾದವನ್ನು ಸಮರ್ಪಿಸಕ್ಕೆ ವಿನಂತಿ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀಮತಿ ಗೀತಾ ದಾಮೋದರ್ ಇವರಿಗೂ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಧನ್ಯವಾದಗಳು. ಹಾಗೆ ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಈಶ್ವರ್ ಸರ್ ಇವರಿಗೂ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಧನ್ಯವಾದ. ಹಾಗೆ ವೇದಿಕೆಯಲ್ಲಿರುವ ಶ್ರೀ ಜಗದೀಶ್ ಶೆಟ್ಟಿ ಕುವೆತ್ ಬೆಲ್ ಇವರಿಗೂ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಧನ್ಯವಾದ. ಹಾಗೆ ಶ್ರೀ ಗಿರೀಶ್ ಆಳ್ವಮೋರ್ಲ ಇವರಿಗೂ ನಮ್ಮೆಲ್ಲರ ಪರವಾಗಿ ಹಾರ್ದಿಕ ಧನ್ಯವಾದ. ಹಾಗೆ ಲಿಲ್ಲಿ ಮೇಡಮ್ ಇವರಿಗೂ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಧನ್ಯವಾದ. ತ್ಯಾಗಂ ಹರೇಕಳ ಇವರಿಗೂ ಸಂಸ್ಥೆ ಪರವಾಗಿ ಹಾರ್ದಿಕ ಧನ್ಯವಾದ. ಹಾಗೆ ರಾಜೀವ್ ನಾಯ್ಕ್ ಸರ್ ಇವರಿಗೂ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಧನ್ಯವಾದ. ರಾಧಾಕೃಷ್ಣ ರೈ ಸರ್ ನಿಮಗೂ ಸಂಸ್ಥೆ ಪರವಾಗಿ ಹಾರ್ದಿಕ ಧನ್ಯವಾದ. ಹಾಗೂ ಶೇಖರ್ ಕರ್ತಲೆ ಸರ್ ಇವರಿಗೂ ಸಂಸ್ಥೆ ಪರವಾಗಿ ಹಾರ್ದಿಕ ಧನ್ಯವಾದ. ಪುರುಷೋತ್ತಮ್ ಸರ್ ಇವರಿಗೂ ಸಂಸ್ಥೆ ಪರವಾಗಿ ಹಾರ್ದಿಕ ಧನ್ಯವಾದ. ಹಾಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ನಮ್ಮ ಸಂಸ್ಥೆ ಅಧ್ಯಕ್ಷರಾದ ಶ್ರೀ ಕೆ ರವೀಂದ್ರ ಶೆಟ್ಟಿ ಸರ್ ಇವರಿಗೂ ಸಂಸ್ಥೆಯ ಪರವಾಗಿ ಹಾರ್ದಿಕ ಧನ್ಯವಾದ. ಹಾಗೆ ನಮ್ಮ ಸಂಸ್ಥೆಯ ಮುಖ್ಯೋಪಾಧ್ಯಾಯ ಶ್ರೀಮತಿ ನಯೀಮ್ ಹಮೀದ್ ಹಾಗೂ ಮೋಹನ್ ಶಿರ್ಲಾಲ್ ಸರ್ ಹಾಗೂ ನಮ್ಮ ಸಂಸ್ಥೆ ಎಲ್ಲ ಶಿಕ್ಷಕರು ಹಾಗೂ ನಮಗೆ ಯೂನಿವರ್ಸಿಟಿಯನ್ನು ಒದಗಿಸಿದ್ದಕ್ಕೆ ವಿಶ್ವವಿದ್ಯಾಲಯಕ್ಕೂ ಸಂಸ್ಥೆಯ ಪರವಾಗಿ ಹಾರ್ದಿಕ ಧನ್ಯವಾದ. ಮಾಧ್ಯಮ ಮಿತ್ರರು, ಪತ್ರಿಕೆ ಮಿತ್ರರು ಹಾಗೆ ಬಂದಂಥ ಎಲ್ಲ ಮಕ್ಕಳಿಗೂ ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ದ ಟುಡೇಸ್ ಫಂಕ್ಷನ್ ಆ್ಯಂಡ್ ಆಲ್ ದ ಬೆಸ್ಟ್ ಚಿಲ್ಡ್ರನ್. ಥ್ಯಾಂಕ್ ಯು ಫಾರ್ ದ ಅಪರ್ಚುನಿಟಿ. ಕಾರ್ಯಕ್ರಮ ಉದ್ಘಾಟನಾ ಕಾರ್ಯಕ್ರಮ ಇಲ್ಲಿ ಮುಕ್ತಾಯಗೊಳಿಸಿದ್ದೇವೆ. ಎಲ್ಲರೂ ಕೂಡ ಕೆಳಭಾಗದಲ್ಲಿ ಮ್ಯಾಟ್ನ ವ್ಯವಸ್ಥೆಯನ್ನು ಕಲ್ಪಿಸಿದ್ದೇವೆ. ಪಿಕ್ಚರ್ಸ್ ಈಗಾಗಲೇ ಹಾಕಲಾಗಿದೆ. ಪಂದ್ಯಾಟಗಳು ಆರಂಭಗೊಳ್ತವೆ. ಎಲ್ಲ ಮಕ್ಕಳು ತಮ್ಮ ಎಲ್ಲ ಪೂರ್ವ
ಬಾ